ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗು. ಯಾಕೆ ಅಂತಂದರೆ ನಮ್ಮ ಸುಂದ್ರಿ ಕರು ಹಾಕಿದ್ದಾಳೆ ನೋಡಿ. ನಾನು ಬರೋ ಅಷ್ಟರಲ್ಲೇ 4 ಗಂಟೆ. ನಾವು 4:50 ಲೇಟಾಗಿ ಬಂದ್ವಿ. ನಾನೇನು ಕರೆಕ್ಟಾಗಿ ಎದ್ದೆ, ಬಟ್ ನನ್ನ ತಮ್ಮ ಇದ್ದಿದ್ದೆ ಲೇಟು. ಹಂಗಾಗಿ ಅವ್ನು ಬಂದಿದ್ದೀವಿ 5 ಕಾಲು ಆಗೋಯ್ತು. 5 ಕಾಲು ಅಷ್ಟರಲ್ಲಿ ಹಸು ಕರು ಹಾಕ್ಬಿಟ್ಟಿತ್ತು. ಇವತ್ತು ಶುಕ್ರವಾರ ಲಕ್ಷ್ಮಿ ಬಂದಿದ್ದಾಳೆ ಮನೆಗೆ. ನನಗೂ ತುಂಬ ಖುಷಿ ಆಯಿತು. ಬಟ್ ಇನ್ನೂ ಕರೆದಿಲ್ಲ ಸರಿ. ಸ್ವಲ್ಪ ಹಾಲು ಬಂದು ಕರೀತೀನಿ. ಟೈಮ್ ಆಗೋಯ್ತು. ಇನ್ನೂ ಟಿಫನ್ ಮಾಡಿಲ್ಲ. ಮಕ್ಕಳಿಗೆ ಹೋಗಿ ಟಿಫನ್ ಮಾಡಬೇಕು. ಅದಕ್ಕೆ ಬೇಗ ಇವತ್ತೆಲ್ಲ ಲೇಟ್ ಆಗೋಯ್ತು ಕೆಲಸ. ಯಾಕೆಂದರೆ ಇದನ್ನು ಸೌರಿಸಿ ಇದಕ್ಕೆ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದಾಯಿತು. ಸುಸ್ತಾಗೋಳೆ. ಅವಳಿಗೆ ಅದೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೀನಿ. ಮನಗಿದ್ದಾಳೆ ಈಗ. ಇವಳು ಮನಗಿದ್ದಾಳೆ ಸುಂದ್ರಿ, ನೋಡ್ಬೋದು. ಸೊ ನೋಡೋಣ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಸಾಧ್ಯ ಆದರೆ ಅಂದರೆ ನೈಟ್ ಹೊತ್ತು ಕರು ಹಾಕಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ ಆದರೆ ಹಿಂಗೆ ವೀಡಿಯೋ ಮಾಡ್ಬೋದು. ಸೊ ಏನೇನಾಗಲಿ ಕ್ಷೇಮವಾಗಿ ಸೌಖ್ಯವಾಗಿ ನಮ್ಮ ಹಸು ಕರು ಹಾಕಿದೆ. ನಂಗೆ ಖುಷಿ ಆಯಿತು. ಸತ್ತೆ ಎಲ್ಲ ಬೀಳ್ತು. ಅಂದರೆ ನಮ್ಮ ಕಡೆ ಸತ್ತೆ ಅಂತಾರೆ, ಕೆಳಗಡೆ ಮಾಸ್ಲು ಅಂತಾರೆ, ಕೆಲವು ಕಡೆ ಒಂದೊಂಥರ ಅಂತಾರೆ. ಸೊ ಏನಿದೆ ಎಲ್ಲ ಒಳ್ಳೆಯದಾಯಿತು. ಸೊ ಈಗ ನಾನು ಬೇಗ ಪಟ್ಪಡ ಅಂತ ಓಡಬೇಕು ತೋಟಕ್ಕೆ. ಮನೆಗೆ ಹೋಗಿ ಮಕ್ಕಳು ಟಿಫನ್ ಮಾಡಿಬಿಟ್ಟು ಓಡ್ಬರ್ತೀನಿ ಬೇಗ. ಯಾಕೆಂದರೆ ನಮ್ಮ ತಮ್ಮನಿಗೆ ಅಷ್ಟು ಗೊತ್ತಾಗಲ್ಲ. ಅಷ್ಟು ಬಂತು ಹಸು ಮೈ ತೊಳೆದು ಹಾಲು ಕರಿಬೇಕು. ಇಷ್ಟೆಲ್ಲ ಕೆಲಸ ಇದೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ, ನಮ್ಮ ಕರು ಹಾಕಿರೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಆಗುತ್ತೆ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಹೆಂಗೆ ಎಳ್ಕೊಂಡು ಕುಡಿತದೆ. ಸೊ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಮಕ್ಕಳು ಟಿಫನ್ ಮಾಡಿ ಮತ್ತು ಅವ್ರಿಗೆಲ್ಲ ಟಿಫನ್ ಬಾಕ್ಸ್ ಹಾಕಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ನನ್ನ ತಮ್ಮಗೆ ನಾಷ್ಟ ಮಾಡಿಸಿ ಅವನ್ನ ಬರೇಳಿ ಈಗ ಜೊತೆಗೆ ನಾನು 4 ಟಿಫನ್ ಮಾಡಿಕೊಂಡು ಈಗ ನೀರು ಕುಡ್ಸೋಣ ಅಂತ ಬಂದೆ. ಸಮಯ ಬಂದು 9:30 ಆಗೋಯ್ತು. ಅವ್ನು ಇವತ್ತಿನ ಬೇಗ ಹೋಗ್ಬೇಕಂತ ಡ್ಯೂಟಿಗೆ. ಹಾಗಾಗಿ ಬೇಗ ಮಾಡೋ ಕೆಲಸನ ಅಂತ ಇದೆ ನಮಗೆ. ನೀರು ಕುಯ್ತಾವನೆ ಫ್ರೆಂಡ್ಸ್. ಹಸುಗಿನ್ನೂ ಮೈ ತೊಳಿಲಿಲ್ಲ. ಈಗ ಕರು ಹಾಕಿದ್ಯಲ್ವ, ಹಸುಗಿನ್ನೂ ಮೈ ತೊಳೆದಿಲ್ಲ, ತೊಳಿಬೇಕು. ಇವಕ್ಕೆಲ್ಲ ನೀರು ಕುಡಿಸ್ಬಿಟ್ಟು ಕುರಿ ಮೇವು ಹಾಕ್ಬಿಟ್ಟು ಮತ್ತು ಆಡುಮರಿ ಮೇವು ಕಟ್ಬಿಟ್ಟು ಅದು ಆಡುಮರಿ ಹಾಲು ಕುಡಿಸಲ್ವಲ್ಲ, ಅದಕ್ಕೆಲ್ಲ ಹಾಲು ಕುಡಿಸಿ ತಿಂಡಿ ಎಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಬಿಟ್ಟು ಬಂದರೆ ಬೇಗ ಆಗುತ್ತೆ. ಮನೆಗೆ ಸ್ವಲ್ಪ ಕೆಲಸ ಮಾಡಬೇಕು. ನಾಳೆ ಶ್ರಾವಣ ಇದನ್ನೆಲ್ಲ ಈಗ ಸ್ವಲ್ಪ ಪಾಸ ಮಾಡ್ಕೊಬೇಕು. ಇಷ್ಟು ಕೆಲಸ ಇದೆ ಫ್ರೆಂಡ್ಸ್. ನನಗಂತೂ ಸಾಕಾಗೋಯ್ತಲ್ಲ. ಏನು ಮಾಡಿ ಒಂದೇ ಸಮ ನೋಡಿ ಎಷ್ಟು ನಾಟಕ ಆಡ್ತಾರೆ. ನೀರು ಕುಡಿಯೋಕ್ಕೆ ಅದು ಸಪ್ರೇಟಾಗಿ ಹಿಂಗಿದ್ರೆ ಕುಡಿತಾರೆ. ಅದೇ ಈ ಬೋಸಿ ನೀರು ಈ ಬೋಸಿ ಇದೆಯಲ್ಲ, ಇದ್ರ ಕುಡಿಯೋದಿಲ್ಲ, ಜಗ್ಗೋದಿಲ್ಲ. ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ. ಕುಡಿಯೋಣ ಅಂತ ಕುಡಿಯಪ್ಪ ಅಂತ ಕುಡಿಸಿದ್ರೆ ಇವಕ್ಕೆ ನೋಡಿ ಶುದ್ಧ ಇರಬೇಕು. ಈ ಬಕೆಟ್ ಚೆನ್ನಾಗಿಲ್ಲ ಅಂತ ಕುಡಿತಾ ಇಲ್ಲ. ನೋಡಿದ್ರಾ, ತೊಳೆಬೇಕು. ತೊಳೆದ ಹಿಂಗೆ ನೋಡಿ ಕುಡಿತದೆ. ನನಗೆ ಗೊತ್ತು ಇದ್ರ ಬಗ್ಗೆ. ನೋಡಿ ಈಗ ಕುಡಿತದೆ. ನೋಡಿ ಈಗ ಕುಡಿತದೆ. ಹೋಗಿದ್ರಾ, ಶುದ್ಧ ಇರಬೇಕೆಲ್ಲ. ನೀಟಾಗಿದ್ದರೆ ಮಾತ್ರ ಕುಡಿಯೋದು, ಇಲ್ಲಾಂದರೆ ಕುಡಿಯೋದಿಲ್ಲ. ನೋಡಿ ಹಿಂಗೆ ಕುಡಿತದೆ. ಎಷ್ಟು ಬುದ್ಧಿ ಕಲ್ತ್ಬಿಟ್ಟಾವೆ ಗೊತ್ತಾ ಇವು. ನನಗೆ ಬುದ್ಧಿ ಹೇಳ್ಕೊಡ್ತಾವೆ. ಈಗ ನಂಗೆ ನೀಟಾಗಿ ಮಡಗು, ನೀಟಾಗಿರು ಅಂತ. ನೋಡಿ ಫ್ರೆಂಡ್ಸ್, ನನಗೆ ನೀಟಾಗಿ ಹೇಳ್ಕೊಡ್ತಾವೆಲ್ಲ. ನಮ್ಮ ಪೂಜಾರಪ್ಪ ಈಗ ಹಸಗಳೆಲ್ಲ ಕಟ್ಟಾಕ್ಬಿಡು, ಮೇಯ್ಕೊಬಿಡ್ಲಿ ಅಂತ ಹೇಳ್ತಾವ್ರೆ. ಅಲ್ಲೇನು ಮೇವೇ ಇಲ್ಲ ಫ್ರೆಂಡ್ಸ್. ಎಲ್ಲ ಮೇಯಿಸ್ಕೊಂಬಿಟ್ರು. ಅಕ್ಕಪಕ್ಕ ತೋಟದವರೆಲ್ಲ ಮೇಯಿಸ್ಕೊಬಿಟ್ರು. ಮೇವೇ ಇಲ್ಲ. ನಮ್ಮ ಪೂಜಾರಪ್ಪ ಮನೆಗೆ ಹೋಯ್ತಾಯಿದ್ದೀರಾ? ಹಾಂ, ಆಯ್ತು. ನಾಷ್ಟ ಮಾಡ್ಕೊಬರಾಗಿ ಬಂದಿರ ತಿರ್ಗಾ. ಕಾಣಿಸ್ತಾರೆ ಅಲ್ಲಿ ತಾತಪ್ಪ ಹೋಯ್ತು. ಅಲ್ಲಿ ನೋಡಿ. ಹೌದು. ಈಗ ಇನ್ಮೇಲೆ ಜನ ಜಾಸ್ತಿ ಫ್ರೆಂಡ್ಸ್ ಇಲ್ಲಿ. ಯಾಕೆ ಅಂತಂದರೆ ನನ್ನ ಮೈದನ್ನ ಕಾಯಿ ಸುಲಿಸ್ತವ್ರೆ. ಹಬ್ಬಕ್ಕೆ ಇನ್ನು ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಯ್ತಲ್ವ, ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ಕಾಯಬೇಕು. ಈ ಕಾಯಿಲೆ ಆಟ ಹಾಕಿರೋದನ್ನೆಲ್ಲನೂ ಕಾಯಿ ಸುಲಿಸ್ತಾರೆ. ಹಂಗಾಗಿ ತುಂಬ ಜನ ಎದ್ದು ಇರ್ತಾರೆ. ಯಾವಾಗಲೂ ನಿಮಗೆ ತೋರಿಸ್ತೀನಿ ಕಾಯಿ ಸುಲಿಯೋದು ಹೆಂಗೆ ಅಂದರೆ. ನಿನ್ನೆ ನಮ್ಮ ಬಸವ ಈ ಕರು ಹಾಕಿದ್ದಾಳಲ್ಲ, ಅವಳ ಜೊತೆ ಫೈಟ್ ಮಾಡಿ ಕಿವಿ ಗಾಯ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬೆಳಗ್ಗೆ ನೋಡ್ಕೊತಾ ಇದ್ದೀನಿ. ನಿನ್ನೆ ನೋಡಲಿಲ್ಲ, ರಕ್ತ ಗೊತ್ತಾಗಲಿಲ್ಲ. ಈಗ ಕಾಣಿಸ್ತಾ ಇದೆ ನೋಡಿ. ಇರು ಮಗಳೇ ನಾನೇನು ಮಾಡಲ್ಲ. ಇರು ಮಗಳು ಕಾಣಿಸ್ತಾ ಇದೆಯಾ? ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಈಗ ಔಷಧಿ ಹೊಡಿಬೇಕು. ಇದಕ್ಕೆ ಔಷಧಿ ಹೊಡೆದಿಲ್ಲ ಅಂದರೆ ಆಗೋದಿಲ್ಲ. ಔಷಧಿ ಹೊಡಿಬೇಕು. ಎಲ್ಲಿ ಮಡಗಿತಾನೋ ಕಾಣಿ ಔಷಧಿಯ ನೋಡ್ತೀನಿ. ಅಷ್ಟೇ ಔಷಧಿ ಹೊಡಿತೀನಿ. ಇರು ಮಗಳ ಕುಡಿಸ್ತೀನಿ. ಇರು ಮಗಳು.
ಕರೆಂಟ್ ಬರಲಿರವ. ಸೊ ಕರೆಂಟ್ ಹೊಂಟೋಯ್ತು. ಬರೋ ಅಷ್ಟರಲ್ಲಿ ನಾನು ಮೇವಾಗ್ಬಿಟ್ಟು ಬಂದ್ಬಿಡ್ತೀನಿ. ನೀವು 2 ಹಸಿ ಕುಡಿಸ್ತೀನಿ ಬಂದು. ಅಣ್ಣ ಬಂಡವರು ನಾವು ತೊಳಿದು ಸರೋಗ್ಲಿಲ್ಲ ಅಂತ ಅವ್ರು ತೊಳಿತಾವ್ರೆ. ಮಾಡಿ ಆ ಗನ್ನಲ್ಲಿ ಹೊಡೋರು ನೋವಾಗಲ್ಲ. ನಂಗೆ ಚಿಕ್ಕ ಎಷ್ಟು ನೋವಾಯ್ತಿದ್ದು ಗೊತ್ತಾರೆ ದೇವರಣ್ಣ. ಸೊಪ್ಪ ಹೊಡಿತೀನಿ ನಾನು ಹೊಸ್ಕೊಳ್ಗೆ ಸ್ಮೂತಾಗಿ ಹುಡ್ಕೊಂಡು ತೊಳಿತೀನಿ. ಕೆಟ್ಟಲು ತೊಳಿಯಪ್ಪ ಆಯ್ತು ಚೆನ್ನಾಗಿ ಹೊಟ್ಟೆ ಉರಿ ಅಲ್ವಾ ನೋವಾಗ ಓದ್ತೀಯ. ತೊಳಿಯಪ್ಪ ಹಸುವಾಗಿ. ಈ ಕಡೆ ತೊಳಿ ಅನ್ನ ಕರ್ಕತೀನಿ. ಹಾಲ ಈ ಕಡೆ ಸೈಡ, ಆ ಕಡೆ ಸೈಡ್ ಮಾತ್ರ ಕರ್ಕೋಬೇಕು. ಈ ಕಡೆ ಸೈಡೆಲ್ಲ ಕುಡ್ಕೊಬಿಟ್ಟದೆ. ಒಂದು ಚುಮ್ ಕರ್ಕತೀನಿ ಆ ಕಡೆ ಸೈಡ್. ಸಾಯಂಕಾಲಕ್ಕೆ ಒಂದೇ ಸರಿ ಕರ್ಕತೀನಿ. ಗಿಣ್ಣ ಕೊಟ್ಬಿಟ್ಟು ಎದಕ್ಕೆ ಯಾಕೆ ಕೊಡ್ತಾನೆ ಮಾಡ್ದು ನಿಮ್ಮ ಅವ್ವ ಬಿರ್ನೆ ಗಿಣ್ಣಾಲ ನಡಿಲೇ ಮಾಡ್ತಾಳೆ ಚೆನ್ನಾಗಿ. ಅವಳು ಮಾಡ್ತಾಳೆ ಅನ್ಕೊಬಿಟ್ಟು ನೀನು. ಇನ್ನೇನು ಒಂದಿನ ಮಾಡಿದಾಳೆ ಅವಳು. ನನ್ನ ಕೈಲಿ ಆಗಲ್ತು ಹೋಗು ಅಂತ ಹೆಂಗೋ ನಂಗೆ ಮಾಡಕ್ಕೆ ಬರಲ್ತು. ಅವ್ನು ಮಾಡೋಂಗೆ ನಂಗೆ ಮಾಡಕ್ಕೆ ಬರಲ್ತು ಅಂತಾಳೆ. ಆಯ್ತು ಹೋಗು ಡ್ರೈವಿಂಗ್ ಗಾಡಿ ಹೋಗ್ತಿದ್ದ ಗೊತ್ತಾ ಬ್ಯೂಟಿ ಗೊತ್ತಾ. ನಾನು ಅಲ್ಲಿ ಅಡುಗೆ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇದೆಲ್ಲ ತೊಳೆದಾಯಿತು. ನೀವು ತಿಂಡಿ ಹಾಕ್ಬಿಟ್ಟು ನೀವು ಹಾಲಿನ ಕ್ಯಾನವೇ ಬೆಳಗ್ಗೆ ಮಡಗ್ಬಿಟ್ರೆ ಕೆಲಸ ಮುಗೀತು. ಇವ್ನ ಡ್ಯೂಟಿ ಮುಗೀತು. ಇವ್ನ ಡ್ಯೂಟಿ ಏನಿದೆ ನಾಳೆ ಸಾಯಂಕಾಲಕ್ಕೆ. ನನ್ನ ಡ್ಯೂಟಿ ಡೈಲಿ ಇದ್ದೇ ಇರ್ತದೆ. ಈಗ ಇವ್ರು ಬಸ್ ಹತ್ತಾರೆ. ಇವ್ರು ನೆನ್ನೆ ದಿವಸ ಇವ್ರು ಬಾವ ಹತ್ತವ್ರೆ ಕೆಂಗೇರಿ ಬಸ್ಸ. ಇವತ್ತು ಇವನು ಹತ್ತಾನೆ. ಇವ್ರಿಗೇನು ಅನ್ಸಲ್ತು. ಯಾಕೇಳಿ ಇದೊಂದು ದಿನ ನೋಡ್ತಾರೆ, ಬೆಂಗಳೂರು ಒಂದಿನ ನೋಡ್ತಾರಲ್ಲ ಅನ್ಸಲ್ತು. ನಾವು ಹಂಗಲ್ವಲ್ಲ. ಎಲ್ಲ ಆಯಿತು. ತೊಳ್ಬಿಟ್ಟು ಕರ್ಕೊಬತ್ತೀರ ಅಷ್ಟೊತ್ತಿಗೆ ತಿಂಡಿ ಹಾಕ್ಬಿಡಣೆ. ಬೆಳಗ್ಬಿಟ್ಟು ಅವು ತೊಳ್ಬಿಟ್ಟು ಹಾಕ್ಬಿಡ್ತೀನಿ ನೀರು. ಟೈಮ್ ಆಯ್ತದೆ. ದೀಪು ಈ ನೀರು ಲಾಸ್ಟ್ ಹೊಡೆದ್ಬಿಡಪ್ಪ. ನೀರ ಹೊಂಟೋಗ್ಲಿ. ಇದು ಇಲ್ಲಿ ನಿಂತಿರುದ ಮೇವು ಯಾವಾಗ ಹೋಯ್ತದೆ. ಎಲ್ಲೂ ಇಲ್ಲ. ಹಂಗೆ ಹೊಡಿ ಸರಿ ಕಣ. ಮಗು ತಲೆ ಮೇಲೆ ನೀರು ಬೀಳಲಿ ಅಂತ ಅಷ್ಟೇ ಕಣ. ಅದಕ್ಕೆ ಅದು ಕರ ಆಗ್ತಲ್ವೇನೋ ನಮ್ಮಂಗಲ್ವೇ ಅದುವೇ. ಅದಕ್ಕೆ ತಲೆ ಮೇಲೆ ನೀರು ಬೀಳಲಿ ಅಂತ ಸ್ನಾನ ಮಾಡಿಸೋದು. ಇಲ್ಲ ಅಮ್ಮ ಓಯ್ ಚೆನ್ನಾಗಿ ನೋಡ್ತೀಯೇ. ಯೂಟ್ಯೂಬಲ್ಲಿ ಬರ್ಲಿ ಅಂತ ನೋಡ್ತಾಳೆ. ಯಾಕು ಇಲ್ಲ ಏನು ಫೋನು ದೀಪದೇನೋ ಬತ್ತೆ. ಇಲ್ಲ ದೀಪ ಫೋನ್ ಎಲ್ಲ ನಿಂದು. ಅಣ್ಣ ಒಂದು 5 ಕಾಯಿ ಎತ್ಕೊತೀನಿ. ಐದು ಎತ್ಕೊಂಡಿದ್ದೀನಿ ಅಣ್ಣ. ಅಲ್ಲ ನಿಮ್ಗೆ ಲೆಕ್ಕ ಐದು. ಇವತ್ತು ನೀವು ಒಬ್ಬರು ಸುರಿತಾ ಇದೀರಿ. ಹಾಂ ಹಾಂ ಹೋಗ್ಲಿ. ನೀರು ಐಸಕ್ಕೆ ಹೋಗ್ಲಿ ಬನ್ನಿ. ಯಾಕೆ ಸಪ್ಕಿದ್ಯಲ್ಲ ಓಯ್. ಅಂಕರಿ ಹೆಂಗೆ ಅಮ್ಬೇಡ ಕಣೋ. ಎಳಿ ಸ್ಮೂತಾಗಿ ಕಡೆ ಹಿಂಗೆ ಎಳಿತಿರೋದು. ಬಿಡು ಬತ್ತಾಗಿ. ನೀನೇನು ಆ ಪಾರ್ಟಿ ರೇಂಜ್ಗೆ ಎದ್ರಕತಿಯಲ್ಲ. ತಾಯಿ ನೀನು ಬಿಡು ಬಿಡು ಬಿಡ್ದೀಪು.
ಹ್ಞೂ ಬಿಡು. ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಫ್ರೆಂಡ್ಸ್. ನೋಡಿ, ನುಗ್ಗೆ ಮರ ಅಂತೂ ಬೆಳೆದು ನಿಂತದೆ. ಇವೆಲ್ಲ ಕತ್ತರಿಸ್ಬೇಕು. ಹುಡುಗ ಬರಲಿಲ್ಲ. ಈ ಕಾಯಿ ಬಿಡ್ತಾ ಇದೆ, ಕತ್ತರಿಸೋದು ಬೇಡವೋ ಅಂತ. ಕಾಯಿ ಬಿಟ್ಟರು ಎಲ್ಲ ಒಣಗೋದು ಫ್ರೆಂಡ್ಸ್, ಕಾಯಿಗಳೆಲ್ಲ. ಹುಷಾರಲ್ಲಿ, ಚಿಕ್ಕ ಚಿಗುರು ಕಿತ್ಕೊ, ಬಗಿಸ್ತೀನಿ ಸಿ. ನೀವು ಕಾಲು ಇಡೋಕೆ ಆಯ್ತಲ್ಲ, ಹಿಡಿಯವ. ಇನ್ನೊಂದು ಕೊಬ್ಬೆ ಬಗ್ಸನೆ. ಅಯ್ಯೋ, ಮುರಿದೋಯ್ತದ ಅಲ್ವೇ. ಮರಗಳು ಕಡಿಬೇಕು, ಕಡಿದ್ರೆ ಚೆನ್ನಾಗಿ ಕಾಯಿ ಬಿಡ್ತದೆ. ಅದಕ್ಕೇನು ಕ್ಯೂ, ಸುಮ್ಮನೆ ಎಲ್ಲ ಈಚ್ಕೊಂಡು ನಿಂತವೆ. ತಗೋ, ಬಿಸಾಕತ್ತಕ್ಕೆ ಎಲ್ಲ ಈಜೋಗವೆ ಫ್ರೆಂಡ್ಸ್, ಚೆನ್ನಾಗಿಲ್ಲ. ಅಲ್ಲೋಸಿ ಕಿತ್ಕವ. ಇಲ್ಲಿ ಇನ್ನೊಂದಷ್ಟು ಕಿತ್ಕೊಳ್ಳೋಣ. ಇಲ್ಲಿ ಎಳಿಯನೆ, ಇದು ಎಳಿಯನವ. ಎಳಿತೀನಿ ರೀ. ಕಾಯೇನೋ ಬಿಡ್ತಾವೆ, ಒಣಗೋಯ್ತಾರೆ. ಇಷ್ಟು ಕಿತ್ತೋ ಫ್ರೆಂಡ್ಸ್, ಸಾಕು. ತಿನ್ನೋದಿಲ್ಲ ಯಾರು. ನಮ್ಮ ಮನೆ ನುಗ್ಗೆ ಸೊಪ್ಪು ಉಪ್ಸಾರು ನಾನು ನಮ್ಮ ಇಬ್ಬರು ತಿನ್ನೋದು. ಕೈ ಅಂತ ತಿನ್ನಲ್ರು. ಚಿಗುರುತ್ತ ಎಲ್ಲ ಕಣ ಬಿಡವ, ನೋಡಿದೆ ಒಣಗೋಗವೆ. ಮೆಟ್ಲಡಿ ಮಡಗಿದೆ. ನಾನು ತಿರ್ಗಾ ಹೋಗಿದ್ದೆ. ನಾನು ಈಗ ಅಲ್ಲಿ ಉಳ್ಸಕ್ಕೆ ಬಂದಿರೋ ತೋಟಕ್ಕೆ ಆಗೋಗಿದ್ದಾಗ ನಿಮ್ಮಮ್ಮ ಈಸ್ಕೋದ್ರು ಕಣವ ಅಂದರು. ಮಾಡು. ಸೊ ಈಗ ಉಪ್ಸಾರು ಮಾಡೋಕ್ಕೆ ಇಷ್ಟು ಬಿಡಿಸ್ಕೊಂಬಿಡೋಣ ಇದನ್ನು ಫ್ರೆಂಡ್ಸ್. ಉಪ್ಸಾರು ಮುದ್ದೆ ರೆಡಿ ಆಯಿತು, ತೋರಿಸ್ತೀನಿ ನಿಮಗೆ. ಇದು ಮುದ್ದೆ ನಾನು ತೊಗೊಂಡಿರೋದು. ಮುದ್ದೆ, ಇದು ಉಪ್ಸಾರು ಖಾರ ಮತ್ತು ಉಪ್ಸಾರು ಬೇಳೆಕಾಳು ಮತ್ತು ಗೊತ್ತಲ್ಲ ನುಗ್ಗೆ ಸೊಪ್ಪು. ಇದು ರೈಸು, ಇದು ಟೆಂಟಡ ಪಲ್ಯ ಆಗಿದೆ. ಇವತ್ತೇನು ಗೊತ್ತಾ, ಎಲ್ಲ ಸ್ವಲ್ಪನೇ ಮಾಡಿರೋದು ಫ್ರೆಂಡ್ಸ್. ಯಾರು ಬಂದಂಗಿತ್ತು, ಎಲ್ಲ ಸ್ವಲ್ಪನೇ ಮಾಡಿರೋದು. ನುಗ್ಗೆ ಸೊಪ್ಪಿನ ಪಲ್ಯ ಯಾರೂ ತಿನ್ನೋದಿಲ್ಲ, ಅದು ಹಂಗಾಗಿ ಸ್ವಲ್ಪ ಮಾಡಿದ್ದೀನಿ. ತೆಳ್ಳಗೆ ಇಟ್ಟು ಮಾಡಿದ್ದೀನಿ, ಜಾಸ್ತಿ ಗಟ್ಟಿಯಾಗಿ ಮಾಡಿಲ್ಲ. ಉಪ್ಸಾರಿಗೆ ತೆಳ್ಳಗಿದ್ರೆ ಚೆಂದ. ನನಗೆ ಹೇಳ್ತಾ ಇರೋದು. ನಮ್ಮ ಬೇರೆಯವ್ರ ಅವರ ರುಚಿ ಅಭಿರುಚಿ ಥರ, ಅಭಿರುಚಿ ಮೇಲೆ ಇರುತ್ತೆ. ಸೊ ನನಗೆ ಆ ಥರ ಇಷ್ಟ, ಹಾಗಾಗಿ ನಾನು ಮಾಡಿರೋದು. ಈಗ ಪಟಪಟ ಅಂತ ಸ್ವಲ್ಪ ಬಿಸಿ ಮುದ್ದೆ ತಿನ್ಕೊಂಡ್ಬಿಡ್ತೀನಿ. ಸಮಯ ಬಂದು ಈಗ ಎಷ್ಟು ಅಂತ, ಆಗಲಿ 2:30 ಆಗಿದೆ. ಇನ್ನೇನು ಬರ್ತಾರೆ ನಮ್ಮ ಮನೆಯವರು, 3 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಅಷ್ಟರಲ್ಲಿ ತೋಟಕ್ಕೆ ಓಡಬೇಕು. ಅಲ್ಲಿಂದ ಬಂದು ಕೆಲಸ ಇದೆ. ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು, ಮತ್ತು ಬಾಕ್ಲು ತೊಳೆದು ಸಗಣಿ ಹಾಕ್ಬೇಕು. ಇವತ್ತು ಸಗಣಿ ಹಾಕ್ತೀನಿ. ಹಾಕಿ ಏನು ಅಂತ ಸಗಣಿ ಹಾಕುವಾಗ್ತು ಹೇಳ್ತೀನಿ. ನಾನು ಹಬ್ಬ ಹುಣ್ಮೆಗಳಲ್ಲಿ ಯಾವಾಗ ಸಗಣಿ ಹಾಕ್ತಾಯಿರ್ತೀನಿ. ನಮ್ಮದು ಇದು ಸಿಮೆಂಟ್ ರೋಡು, ಆದ ಸಗಣಿ ಹಾಕ್ತೀನಿ ನಾನು. ನನಗಿಷ್ಟ ಹಬ್ಬ ಹುಣ್ಮೆಗಳಲ್ಲಿ ಹಾಕೋಕ್ಕೆ. ಯಾಕೆ ಏನು ಹೇಳ್ತೀನಿ. ಸೊ ಈಗ ಉಪ್ಸಾರು ಪಲ್ಯ ಬ್ಯಾಟಿಂಗ್ ಮಾಡೋಣ. ಅವ್ರು ಬಂದಮೇಲೆ ತೋಟಕ್ಕೆ ಹೋಗೋಣ. ನಮ್ಮ ಹಸು ಕರು ಏನು ಮಾಡ್ತಿದೆ ಅಂತ ನೋಡೋಣ. ಇವತ್ತು ಹಸು ಹಾಲು ನನ್ನ ತಮ್ಮ ಈಸ್ಕೊಂಬಂದ ತಗೊಬಾ ಅಂತ ಹೇಳ್ದ. ನಮ್ಮ ಅಮ್ಮನಿಗೆ ತಗೊಂಡೋಗಿ ಕೊಡೋಕ್ಕೆ ಫ್ರಿಜ್ಜಲ್ಲಿ ಇಡು ಅಂತ ಹೇಳಿದ್ದಾನೆ. ಬಟ್ ಅಮ್ಮ ಮಾಡಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತಾರೆ. ಅದಕ್ಕೆ ಸ್ವಲ್ಪನಾದ್ರೂ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಸಪೋಸ್ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಇಲ್ಲ, ನನಗೆ ಇಟ್ಟಿರ್ತೀನಿ, ಕೊಟ್ಟು ಕಳಿಸ್ಬಿಡ್ತೀನಿ. ಅವ್ರು ಹೆಂಗಾರು ಮಾಡ್ಕೊಳ್ಳಿ. ಅವನಿಗೆ ತುಂಬ ಇಷ್ಟ ಗಿಣ್ಣು ಇಡ್ಲಿ ಅಂತ ತುಂಬ ಇಷ್ಟ. ಬಟ್ ನನಗೆ ಅಷ್ಟು ಇಷ್ಟ ಜಾಸ್ತಿ ಏನೋ ಒಂದು ಟೈಮ್ ಸ್ವಲ್ಪ ಲೈಟಾಗಿ ತಿನ್ಬೋದು ಅಷ್ಟೇ. ಅದು ಬಿಟ್ಟು ಜಾಸ್ತಿ ತಿನ್ನಬೇಕು ಅಂತ ಏನು ತಿನ್ನೋಕ್ಕಾಗಲ್ಲ. ಬನ್ನಿ ಫಸ್ಟು ಊಟ ಮಾಡಿಬಿಡೋಣ, ಓಕೆನಾ ಫ್ರೆಂಡ್ಸ್. ವೀಳ್ಯದೆಲೆ ಕುಯ್ಕೊಂಬರಕ್ಕೆ ಹೋಗೋಣ. ವೀಳ್ಯದೆಲೆ ಇಲ್ಲಿದೆ, ಆ ಕಡೆಗೆ ಹೋಗಬೇಕು. ಈ ಕಡೆನೇ ಕುಯ್ಯಿಲ್ಲ, ಆ ಕಡೆನೇ ಕುಯ್ಯಿಲ್ಲ. ಅಂದರೆ ಕಾಯಿ ಬೆಲ್ಲ ಹಾಕಿ ಮಾಡಿಬಿಟ್ಟವ್ರೆ. ಯಾವ ಕಡೆ ಕುಯ್ಲಿ ಅಂತ ಗೊತ್ತಾಯ್ತಲ್ಲ ನನಗೆ. ಇಲ್ಲಿ ಕುಯ್ಯೋಣ ಅಂದ್ಕೊಂಡಿದ್ದೀನಿ. ಕಳ್ಸೋಕ್ಕೆ ಎಲ್ಲ ಬೇಕು, ಅದಕ್ಕೆ ಇಲ್ಲಿ ಚೆನ್ನಾಗಿದೆ ವೀಳ್ಯದೆಲೆ, ಕುಯ್ಯೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದೇನೋ ಸ್ವೀಟ್ ಕೊಟ್ಟರು, ಚೆನ್ನಾಗಿರಲಿಲ್ಲ ಅದು. ಚಪ್ಪಲಿ ಬಿಡಬೇಕು ಫ್ರೆಂಡ್ಸ್. ಅದಕ್ಕೆ ವೀಳ್ಯದೆಲೆ ಕುಯ್ಯುವಾಗ ಚಪ್ಪಲಿ ಬಿಟ್ಬಿಟ್ಟು ಕುಯ್ಬೇಕು. ಬರೀ ಕಾಲಲ್ಲೇ ಕುಯ್ಬೇಕಂತೆ.
ಚಪ್ಪಲಿ ಹಾಕ್ಕೊಂಡು ವೀಳ್ಯದೆಲೆ ಮೇಳೆಗೆ ಹೋಗ್ಬೇಡದಂತೆ, ಅದು ಲಕ್ಷ್ಮೀ ರೂಪ ಅಂತಾರಲ್ಲ. ಹಂಗಾಗಿ ನನಗೆ ನಮ್ಮ ಮಾವ ಅಂದರೆ ನನಗೆ ಮುಂಚೆನೂ ಗೊತ್ತು. ಅಂದರೆ ನಮ್ಮ ಅಜ್ಜಿ ಮನೇಲಿದ್ದಾಗ ನಾವು ಅಣ್ಣ ತಮ್ಮದಿರೆಲ್ಲ ವೀಳ್ಯದೆಲೆ ಗಿಡ ಅಂಬ ಹಾಕ್ಕೊಂಡಿದ್ದಾರೆ. ವೀಳ್ಯದೆಲೆ ಮಾರ್ತಿದ್ರು ಆಗೆಲ್ಲ. ಹಂಗಾಗಿ ನಾವು ಅವಾಗೆಲ್ಲ ಹೋಗುವಲ್ವಾ, ಚಪ್ಪಲಿ ಹಾಕ್ಕೊಂಡು ಒಳಗಡೆ ಗಿಡಿಸ್ತಾ ಇರಲಿಲ್ಲ ಕಾಲ. ಚಪ್ಪಲಿ ಇಲ್ಲದೇ ಹೋಗ್ಬೇಕಾಗೋದು. ಈಗ ನೋಡಿ ಸಿತಿಕ್ಳು ಹೆಂಗಿದೆ, ಇಲ್ಲಿ ನೋಡಿ ಸಿತಿಕ್ಳು, ಈ ಸಿತಿಕ್ಳಲ್ಲಿ ಹೋಗಬೇಕು. ಅದೇ ಉಶ್ ಅಂದ್ಕೊಂಡು ಒಯ್ತೀನಿ. ಕಳ್ಸೋಕ್ಕೆ, ಪೂಜೆಗೆ, ಹಾಲು ಪೂಜೆಗೆ ಬೇಕು, ಎಲ್ಲ ಬೇಕು. ಇಲ್ಲ ಅಂದರೆ ಒಂದು 10, 15, 20 ಎಲೆ ಕುಯ್ಕೊತೀನಿ. ಇಟ್ಕೊಂಡು ಕುಯ್ಕಾದ್ರೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಿಜ ಇನ್ನು ಕುಯ್ಯೋಣ, ನೋಡೋಣ, ಆದಷ್ಟು ಟ್ರೈ ಮಾಡೋಣ ಆಯಿತಾ. ನನಗಂತೂ ಭಯ ಫ್ರೆಂಡ್ಸ್. ಬರೀ ಕಾಲಲ್ಲಿ ಹೋಗುತ್ತಿದ್ದೇನೆ ನಾನು. ಅಮ್ಮ ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿದೆ ಎಲೆ. ಈ ಥರ ಇರಬೇಕು ಕಳ್ಸೋಕ್ಕೆ ಎಲೆ. ಅಂದರೆ ಬಲ್ತಿರಬೇಕು ಫ್ರೆಂಡ್ಸ್, ಬಲ್ತಿದ್ರೆ ಗಿಳ ಇರಬಾರ್ದು, ಹಿಂಗೆ ಬಲ್ತಿರ್ಬೇಕು. ಹಿಂಗೆ ಬಲ್ತಿದ್ರೆ ವೀಳ್ಯದೆಲೆ ಚೆನ್ನಾಗಿರುತ್ತೆ. ಕುಯ್ಬೇಕು, ಕುಯ್ದುಬಿಡೋಣ ನಡೀರಿ, ಹಿಡ್ಕೊಂಡು ಕುಯ್ಯೋಕ್ಕಾಗಲ್ಲ. ಸೊ ಗಾಯ್ಸ್, ಇಲ್ಲಿ ಇಷ್ಟು ವೀಳ್ಯದೆಲೆ ಕೂದಿದ್ದೀನಿ. ಅಂದರೆ ಇದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡಿ, ಇಷ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಈ ಥರ ಒಗ್ಗರಣೆಗೆ, ನಾಳೆಗೆ ಫ್ರೆಶ್ ಒಗ್ಗರಣೆಗೆ ಇಷ್ಟು ಕೂದಿದ್ದೀನಿ, ನೋಡ್ಬೋದು. ನಮ್ಮ ಕರಿಯ ಯಾಕೋ ವಾಂತಿ ಮಾಡ್ಕೊತ, ಅದಕ್ಕೆ ಕಟಾಕದೆ. ನಿನ್ಗೆ ಆಗ್ಬೇಕಾದೆ, ನಿನಗೆ ಎಲ್ಲೋಗಿದೆ ನೀನು ತಿನ್ನೋಕ್ಕೆ, ನೀನು ಆಗಲಿ ನಿನ್ಗೆ ಹಂಗೆ ನೀನು ಕಟಾಕಿರೋದೇ ಸರಿ. ಸೊ ನಮ್ಮ ಕರ ಏನು ಮಾಡ್ತಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಗೊಂಬೆ ಮುದ್ದು, ಹಾಯ್ ಚಿನ್ನ ಮಗಳೇ, ಹಾಯ್ ಚಿನ್ನ. ಎದ್ರಿಕತ್ತಾಳೆ, ಸಖತ್ತಾಗೈತಲ್ಲ. ಎದ್ದುಬಿಟ್ಲು. ಓಹ್ ಬೆಳಗ್ಗೆ ಚೆನ್ನಾಗಿ ಹಾಲು ಕುಡ್ದಿದ್ಲು. ಆವಾಗ ಮನಗಿರೋದಿಲ್ಲ, ಇದೇ ಜಾಗದಲ್ಲಿ. ಬೆಳಗ್ಗೆ ನೋಡಿದಾಗ ಇದೇ ಜಾಗದಲ್ಲಿ ಇರಲಿ, ಈಗಲೂ ಅದೇ ಜಾಗದಲ್ಲಿ ಕೂತಾಳೆ. ಈಗ ಹೇಳ್ತಾಳೆ ನೋಡಿ. ಇರೋ ಮಗಳೇ ಬರ್ತೀನಿ. ಫೈನಲಿ ಫ್ರೆಂಡ್ಸ್ ನೋಡಿ, ತೊಪ್ಪೆ ತಾರಿಸಿದ್ದೀನಿ. ಅದು ತಾರ್ಸೋಕ್ಕೆ ವೀಡಿಯೋ ಮಾಡೋ ಯಾರೂ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ರಂಗೋಲಿ ಬಿಟ್ಟಿಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತ. ಚೆನ್ನಾಗಿ ಡ್ರೈ ಆದಮೇಲೆ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಚಿಕ್ಕದಾಗಿ ಹಾಕಿದ್ದೀನಿ, ಮತ್ತು ನೋಡ್ಬೋದು ಹೊಸ್ದಾಗಿ ಈ ಥರ ರಂಗೋಲಿ ಬಿಟ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಈಸಿ ಆಗಲಿ ಅಂತ ಅಷ್ಟೇ, ಸಿಂಪಲ್ಲಾಗಿ. ಸೊ ಫೈನಲಿ ಏನು ಗೊತ್ತಾ, ನನಗೆ ಗೊತ್ತಿರೋವಂಥದ್ದು, ನಾನು ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತೊಪ್ಪೆ ತಾರಿಸ್ತೀನಿ. ಯಾಕೆ ಅಂತಂದರೆ ತೊಪ್ಪೆನ ಲಕ್ಷ್ಮೀ ಸಂಕೇತ ಅಂತಾರೆ. ನಿಮಗೆ ಗೊತ್ತಿರುವಾಗೆ ಲಕ್ಷ್ಮೀ ವಾಸಸ್ಥಾನನೇ ಆ ಜಾಗ, ಹಂಗಾಗಿ ಅದನ್ನು ಸಣ್ಣ ಮಾಡ್ಕೊತಾರಲ್ವ, ಹಂಗಾಗಿ ಇದನ್ನು ಅಷ್ಟೇ ಪವಿತ್ರ ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಏನಕ್ಕೆ ಅಂತ ಅಂದರೆ, ನಾವು ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಬರ್ತೀವಲ್ವ, ಹೋಗಿ ಬಂದು ನಮ್ಮ 3 ದಾರಿ ಕೂಡಿರೋದು ಅಲ್ಲಿ ಇಲ್ಲಿ ಎಲ್ಲ ಮಾಡಿರ್ತೀವಲ್ವ, ಹಂಗಾಗಿ ಏನಾದ್ರು ಒಂದು ಕೆಟ್ಟದ್ದು ಅದೇನಾಗಿರುತ್ತಲ್ಲ, ಈ ತೊಪ್ಪೆನ ಬಂದು ದಾಟ್ಕೊಂಡು ಹೋದರೆ ಒಳಗಡೆ ಅದೇನು ತಾಕಲ್ಲ ಅಂತ ನನಗೆ ಗೊತ್ತಿರೋರು ತಿಳಿಸಿರೋದು. ನಡಿಯಮ್ಮ ಅವಳು ಕಾಲಲ್ಲಿ ಅಜ್ಜೆ ಮಾಡೋಗ್ಬಿಡ್ತಾಳೆ, ಅದಕ್ಕೆ. ಸೊ ಗೊತ್ತಿರುವಂಥದ್ದು ನನಗೆ ತಿಳಿಸ್ಕೊಟ್ಟಿರೋದು, ಹಂಗಾಗಿ ನಾನು ಅಷ್ಟೇ ಅದನ್ನೇ ಫಾಲೋ ಮಾಡ್ತೀನಿ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮಿಸ್ ಮಾಡದೆ ತೊಪ್ಪೆ ತಾರಿಸ್ತೀನಿ. ಸೊ ಇವತ್ತು ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಚೆ ಕಡೆ ಹಾಕಿದ್ದೀನಿ, ಅಂದರೆ ಬೆಳಗ್ಗೆಗೆ ಹಾಕೋಣ, ಈಗೇನು ಬೇಡ ಅಂತ ಆಫ್ ಮಾಡ್ತಾಯಿದ್ದೀನಿ ಈ ಥರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಲಕ್ಕಿ ಸ್ನಾನ ಮಾಡಿಸ್ಬೇಕು. ನಾಳೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು. ಅವಳೊಬ್ಳಿಗೆ ಮಿಸ್ ಆಗಿರೋದು ಸ್ನಾನ ಮಾಡೋಕ್ಕೆ. ಈಗ ಮಾಡಿಸೋಣ ಅಂದರೆ ಆಗಲ್ಲ, ಕತ್ಲೆಯಾಗಿ ಹೋಗಿದೆ ನೈಟು. ಅವಳು ನಡುಕ್ತಾಳೆ ಸುಂದ್ರಿ, ಹಂಗಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಹೇಳ್ತಿದ್ದೀನಿ. ಮತ್ತೆ ನಾಳೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಇನ್ನೊಂದು ಅದು ರಂಗೋಲಿ ಯಾವ್ದು ಬಿಟ್ಟೆ ಅಂತ ತೋರಿಸ್ತೀನಿ ಆದಮೇಲೆ. ಬಾಯ್ ಲಕ್ಕಿ, ಬಾಯ್ ಮಾಡು, ಬಾಯ್ ಅದು ಬಾಯ್.